ಹಲೋ ಸ್ನೇಹಿತರೆ, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಿ? ಚೆನ್ನಾಗಿದ್ದೀರಿ ಅಂತ ಭಾವಿಸ್ತೇನೆ. ಇವತ್ತು ಸೋಮವಾರ ಲಾಗ್ ಆಗಿರ್ತದೆ. ಬೆಳಿಗ್ಗೆ ಬಂದು ಮೇಲೆ ಕರೆಂಟ್ ತೆಗೆದು 6:30ಗೆ ಕರೆಂಟ್ ಹೋಗಿತ್ತು. ಬೇಗ ಏನಾದರೂ ಟಿಫಿನ್ ಬಾಕ್ಸಿಗೆ ಆಗಬೇಕಲ್ಲ, ಅಕ್ಕಿ ನೆನೆಸಿಟ್ಟಿದ್ದೆ, ಅದು ಹಾಗೆ ಉಳಿತು. ಸೊ ಬೇಗನೆ ಮಾಡಬೇಕಾಗಿತ್ತು. ಅದಕ್ಕೆ ಸ್ವಲ್ಪ ಗೋಧಿ ಹಿಟ್ಟಿತ್ತು. ಗೋಧಿ ಹಿಟ್ಟು 1 ಕಪ್ ಗೋಧಿ ಹಿಟ್ಟು ಹಾಕಿ, ಸ್ವಲ್ಪ ಓಂ ಕಾಳು, ಜೀರಿಗೆ, ರುಚಿಗೆ ಬೇಕಾದಷ್ಟು ಉಪ್ಪು ಎಲ್ಲ ಹಾಕಿ, ನೀರು ಎಷ್ಟು ಬೇಕು, ದೋಸೆ ಹದಕ್ಕೆ ಎಷ್ಟು ಬೇಕೋ ಅಷ್ಟು ನೀರು ಹಾಕ್ಕೊಂಡು ಸಣ್ಣ ಮಾಡಿ ಹದ ಮಾಡ್ಕೊಳ್ಳೋದು. ಒಂದು 2ರಿಂದ 3 ಚಮಚ ರವೆ ಹಾಕಿ ಹದ ಮಾಡ್ಕೊಳ್ಳೋದು. ಸ್ವಲ್ಪ ರವೆ, ಒಂದು ಬಟಾಟೆ ಬೇಯಿಸಿ ಇಟ್ಕೊಂಡಿದ್ದೇನೆ. ಚೆಂದ ಬೆಂದಿದೆ. ಸೊ ಸ್ನ್ಯಾಶ್ ಮಾಡ್ಕೊಳ್ಳೋದು. ಸ್ವಲ್ಪ ಸ್ನ್ಯಾಶ್ ಮಾಡಿ ಕೈಯಲ್ಲಿ ಕಿವ್ಸ್ಕೊಂಡು, ನೀರುಳ್ಳಿ, ಕೊತ್ತಂಬರಿ ಸೊಪ್ಪು, ಉಪ್ಪು, ಪೆಪ್ಪರ್ ಇದ್ದರೆ ಪೆಪ್ಪರ್ ಹಾಕಿ, ಈರುಳ್ಳಿ ಮತ್ತು ತರಕಾರಿ ವೆಜಿಟೇಬಲ್ ಯಾವುದು ಸಹ ಇದ್ದರೆ ಹಾಕ್ಕೊಳ್ಬೋದು. ಕ್ಯಾರೆಟ್, ಬೀನ್ಸ್ ಎಲ್ಲ ಹಾಕ್ಕೊಂಡು ಚೆನ್ನಾಗಿ ಕಲಸಿ ಅದಕ್ಕೆ ನಾವು ಹದ ಮಾಡಿ ಇಟ್ಕೊಳ್ಳೋದಕ್ಕೆ ಹಾಕಿದರೆ, ಹಸಿಮೆಣಸು ಸ್ವಲ್ಪ ಹಾಕ್ಕೊಳ್ತಿದ್ದೇನೆ. ನಿಮಗೆ ಖಾರ ಜಾಸ್ತಿ ಬೇಕಂದರೆ ಸ್ವಲ್ಪ ಜಾಸ್ತಿನೇ ಹಾಕ್ಕೊಳ್ಬೋದು. ನಮ್ಮ ಮನೇಲಿ ಮಕ್ಕಳು ತಿನ್ನಲ್ಲ ಖಾರ ಮಾಡಿದರೆ. ಸ್ವಲ್ಪ ಖಾರ ಹಾಕ್ಕೊಳ್ತಿದ್ದೇನೆ ನಾನು. ಗ್ಯಾಸಲ್ಲಿ ಒಂದು ಪ್ಯಾನ್ ಇಟ್ಟಿದ್ದೇನೆ. ಪ್ಯಾನಿಗೆ ಸ್ವಲ್ಪ ಎಣ್ಣೆ, ನಾನ್ ಸ್ಟಿಕ್ ಕಾವಲಿಯಲ್ಲಿದ್ದರೆ ಒಳ್ಳೆ ಹೇಳ್ತದೆ, ತುಂಬ ಸಾಫ್ಟ್ ಆಗಿರ್ತದೆ. ಗೋಧಿ ಹಿಟ್ಟೆಲ್ಲ ಹಾಕಿರ್ತೇವಲ್ಲ, ಸೊ ನಾನ್ ಸ್ಟಿಕ್ ತವದಲ್ಲಿ ಮಾಡಿ.
ಚಪ್ಪೆ ತಿನ್ನೋದಕ್ಕಿಂತ ಬಿಸಿ ಬಿಸಿ ತಿನ್ನಲಿಕ್ಕೆ ಇನ್ನೂ ಟೇಸ್ಟ್ ಆಗಿರ್ತದೆ. ತುಂಬ ಸಾಫ್ಟ್ ಆಗಿದೆ. ನಮ್ಮ ಮನೇಲಿ ಮಕ್ಕಳು ಇಷ್ಟಪಟ್ಟು ತಿಂತಾರೆ. ಒಂದೇ ಥರ ಮಾಡಿದರೆ ಮಕ್ಕಳಿಗೆ ಸಹ ಇಷ್ಟ ಆಗೋದಿಲ್ಲ. ಡಿಫ್ರೆಂಟ್ ಏನಾದರೂ ಮಾಡಿದರೆ ಇಷ್ಟಪಡ್ತಾರೆ. ಇನ್ನು ಸಂಜೆ ಹೊತ್ತಿಗೆ ಒಂದು ಟೀ ಟೈಮಿಗೆ ಒಂದು ಒಳ್ಳೆ ಸ್ನ್ಯಾಕ್ಸ್ ಹೇಳಿದರೆ ಬಾಳೆಕಾಯಿ ಚಿಪ್ಸ್ ಪುಡಿ ಅಂತಲೂ ಹೇಳ್ಬೋದು. ನಾನಿಲ್ಲಿ ಪುಡಿ ಮಾಡಲಿಕ್ಕೆ ಸ್ವಲ್ಪ ಕಡಲೆ ಹಿಟ್ಟು, ಖಾರದ ಹುಡಿ ಮತ್ತು ಉಪ್ಪು ಹಾಕಿ ದಪ್ಪ ಮಾಡಿಕೊಳ್ಬೇಕು. ಸ್ಲೈಸ್ ಮಾಡಿಟ್ಕೊಂಡಿದ್ದೇನೆ. ಬಾಳೆಕಾಯಿ ನಮ್ಮ ಗಿಡದಲ್ಲೇ ಆದದ್ದು. ಸ್ವಲ್ಪ ಓಮ್ ಕಾಳು ಬೇಕಾದರೆ ಹಾಕ್ಕೊಳ್ಬೋದು. ಉಪ್ಪು ಹಾಕಿ ಬಾಳೆಕಾಯಿ ಪುಡಿ ರೆಡಿ. ನಮ್ಮನೆ ಗಿಡದಲ್ಲೇ ಆದದ್ದು. ಸಣ್ಣ ಸಣ್ಣ ಕಾಯಿ ಹಣ್ಣಾಗುವಂಥದ್ದು ಒಳ್ಳೆ ಬಂದಿದೆ. ಅದರೊಟ್ಟಿಗೆ ಒಂದು ಒಳ್ಳೆ ಕಾಫಿ, ಸ್ಮಾಲ್ ಕಪ್ ಕಾಫಿ.